ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನುಸ್ಸು ರಾಶಿ, ಧನುಸ್ಸು ಲಗ್ನ. ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಧನುಸ್ಸು ರಾಶಿ, ಧನುಸ್ಸು ಲಗ್ನವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡುವುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ಗುರು ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆದ್ರೆ ಗುರು ವಕ್ರಿಯಾಗಿದ್ದಾನೆ. ಕೆಲವೊಂದು ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಗುರುವಿನಿಂದ. ಜೊತೆಗೆ ನೋಡಿ, ಶುಕ್ರ ನಿಮಗೆ ಧನಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ, ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ. ಹಣಕಾಸಿನ ವಿಚಾರದಲ್ಲಾಗಿರ್ಬಹುದು, ವ್ಯಾಪಾರದಿಂದ ಆಗುವಂತ ಲಾಭ ಆಗಿರ್ಬೋದು, ಸ್ಟ್ರಕ್ ಆಗಿರೋ ದುಡ್ಡನ್ನ ವಾಪಸ್ ಪಡೆಯುವಂತ ಅವಕಾಶಗಳು ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಶನಿಶ್ಚರ ತೃತೀಯ ಸ್ಥಾನದಲ್ಲಿದ್ದಾನೆ. ಸಂಪೂರ್ಣವಾದಂತಹ ಸಹಕಾರ, ನಿಮ್ಮ ಸಂಬಂಧಗಳಾಗಿರ್ಬೋದು, ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಿರ್ಬೋದು, ಮುನ್ನೋಗುವಂತಹ ಸಾಧ್ಯತೆಗಳಿದೆ. ರಾಹು ನಿಮಗೆ ಚತುರ್ಥ ಸ್ಥಾನದಲ್ಲಿ ಮಿಶ್ರ ಫಲವನ್ನ ಕೊಡ್ತಾನೆ. ಜೊತೆಗೆ ಬುಧ ಮತ್ತೆ ರವಿ ನಿಮಗೆ ವಯಸ್ಥಾನದಿಂದ ಸಂಚಾರ. ಈ ಬರುವಂತಹ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮುನ್ನಡೆಸೋದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು, ಯಾವ್ದಾದ್ರು ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಅವಕಾಶ. ಮತ್ತೆ ನಿಮಗೆ ಬರುವಂತ 2 ವಾರಗಳ ನಂತರ ನಿಮಗೆ ರವಿ ನಿಮ್ಮ ಭಾಗ್ಯ, ನಿಮ್ಮ ಒಂದು ರಾಶಿ ಲಗ್ನದಿಂದ ಸಂಚಾರ ಆಗ್ತಾನೆ. ನಿಮಗೆ ತುಂಬಾ ಲಕ್ ಆಗಿರ್ಬೋದು, ಗ್ರೇಸ್ ಆಫ್ ಗಾಡ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅನುಕೂಲಗಳನ್ನ ನೋಡುವಂತ ಅವಕಾಶ. ಆದ್ರೆ ಮಂಗಳ ವಕ್ರಿಯಾಗಿ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಇಲ್ಲಿ ಕೆಲವೊಂದು ವಿಚಾರ ವಿಪರೀತ ರಾಜಯೋಗ ಆಗಿರ್ಬೋದು, ಮಂಗಳ ನೀಚ ಸ್ಥಾನದಿಂದ ಹೋದ್ರೂ ಕೂಡ ಉಚ್ಚ ಫಲವನ್ನ ಕೊಡ್ತಾನೆ. ಆದ್ರೆ ಕೆಲವೊಂದು ಆಕಸ್ಮಿಕ ಘಟನೆಗಳು ಕೂಡ ನಡೀತದೆ. ಕೆಲವೊಂದು ಅನುಕೂಲಗಳು ಮತ್ತೆ ಕೆಲವೊಂದು ಅನಾನುಕೂಲಗಳು ಕೂಡ ನೋಡಬಹುದು. ಜೊತೆಗೆ ಕೇತು ದಶಮ ಸ್ಥಾನದಲ್ಲಿ ನಿಮ್ಮ ಹೆಸರು, ಕೀರ್ತಿ, ಗೌರವದಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ದೊಡ್ಡ ಬದಲಾವಣೆಯನ್ನ ನೋಡುವಂತಹ ಅವಕಾಶಗಳು ಕೂಡ ಇದೆ. ನಿಮ್ಗೆ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಬೇಕಾದಂತಹ ಒಂದು ಯೋಚನೆ, ಆಸಕ್ತಿ ಇರುವಂತದ್ದಾಗಿರ್ಬೋದು. ಹಳೆ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದಾಗಿರ್ಬೋದು. ನಾನಾ ರೀತಿಯ ಸಣ್ಣ ಎಫರ್ಟ್ ಅಲ್ಲಿ ನೀವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸುವಂತ ಅವಕಾಶಗಳು, ಯೋಗಗಳಿದೆ. ಸಡನ್ ಆಗಿ ಲೆಗ್ ಫ್ಯಾಕ್ಟರ್ ಕೂಡ ನೋಡುವಂತ ಅವಕಾಶಗಳು ಕೂಡ ಇದೆ. ಯಾವುದೋ ಒಂದು ಸಮಸ್ಯೆ ಆದ್ರೂ ಕೂಡ ಆ ಸಮಸ್ಯೆಯಿಂದ ನಿಮಗೆ ಲಾಭವನ್ನು ಕೂಡ ನೀಡುವಂತಹ ನಿರೀಕ್ಷೆ ಆಗಿರುತ್ತೆ. ದೊಡ್ಡ ಸಮಸ್ಯೆ ಸಣ್ಣ ಸಮಸ್ಯೆಯಲ್ಲೇ ಬಗೆಹರಿಯುತ್ತೆ ಅಂತ ಯೋಗ ಮತ್ತೆ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಹಣಕಾಸಿನ ವಿಚಾರದ ನೋಡಿ, ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ಆಗಿರ್ಬೋದು. ಆದಾಯದ ಮಾರ್ಗಗಳು, ಇಂಥ ಹಣಕಾಸಿನ ಸ್ಥಿತಿ ಏನಿದೆ ನಿಮಗೆ ತುಂಬಾ ಉತ್ತಮವಾಗಿ ಬರುವಂತದ್ದಾಗಿರ್ಬೋದು. ವ್ಯಾಪಾರದಲ್ಲಿ ಉತ್ತಮ ಲಾಭದ ನಿರೀಕ್ಷೆ ಮಾಡುವಂತದ್ದಾಗಿರ್ಬೋದು. ಹಣಕಾಸಿನ ಹರಿವು ಮತ್ತೆ ನಿಮ್ಗೆ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ವಾಪಸ್ ಮರುಕಳಿಸುವಂತದ್ದಾಗಿರ್ಬೋದು. ಹಿಂದೆ ಸುಮಾರಷ್ಟು ತಿಂಗಳಿಂದ ನಿಮ್ಗೆ ಬರಬೇಕಾದಂತಹ ದುಡ್ಡು ಆಗಿರ್ಬೋದು, ಯಾವ್ದೋ ಹೂಡಿಕೆ ಮಾಡಿರ್ತೀರಿ ಅದರಿಂದ ಲಾಭ ನೋಡುವಂತದ್ದಾಗಿರ್ಬೋದು. ಮತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಗೌರವ, ನಿಮ್ಮ ಮಾತಿಗೆ ಬೆಲೆ ಇರುವಂತದ್ದಾಗಿರ್ಬೋದು. ಮಿತ್ರರ ಸಹಕಾರ ಆಗಿರ್ಬೋದು, ಇದೆಲ್ಲ ತುಂಬಾ ಉತ್ತಮವಾದದ್ದು. ಕುಟುಂಬದವರ ಸಹಕಾರ ಕೂಡ ಇರುತ್ತೆ. ಮುಖ್ಯವಾಗಿ ಧನದ ಲಾಭ ನೋಡಿ, ನೀವು ಭೂಮಿ ಸಂಬಂಧಪಟ್ಟಂತ ವ್ಯಾಪಾರ ಆಗಿರ್ಬೋದು, ಮಧ್ಯಸ್ಥಿಕೆ ವಹಿಸಿ ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಮೀಡಿಯೇಟರ್ ಆಗಿ, ಅಂತವರಿಗೆ ತುಂಬಾ ಉತ್ತಮವಾದ ಆದಾಯ ಆಗಿರ್ಬೋದು. ಪ್ರಯಾಣಗಳಿರುತ್ತೆ, ದೂರದ ಪ್ರಯಾಣಗಳ ಮಾಡುವಂತದ್ದಿರುತ್ತೆ. ಜೊತೆಗೆ ಹಣಕಾಸಿನ ಖರ್ಚುಗಳು ಕೂಡ ಇದೆ. ಹೂಡಿಕೆ ಮಾಡುವಂಥದ್ದು, ವ್ಯಾಪಾರವನ್ನ ಮಲ್ಟಿಪ್ಲೈ ಮಾಡುವಂತ ಅವಕಾಶಗಳಾಗಿರ್ಬೋದು, ಬಿಸ್ನೆಸ್ ಮೇಲೆ ಎಕ್ಸ್ಪೆನ್ಷನ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಯೋಗ ಅವಕಾಶಗಳು ಕೂಡ ಧನುಸು ರಾಶಿ, ಧನುಸು ಲಗ್ನದವರಿಗಿದೆ. ಈ ಬರುವಂತಹ ತಿಂಗಳು ಉತ್ತಮವಾಗಿರುತ್ತೆ. ಜೊತೆಗೆ 2 ವಾರಗಳ ಕಾಲದಿಂದ ನಿಮಗೆ ರವಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಾನೆ. ಭಾಗ್ಯಾಧಿಪತಿಯಾಗಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ಸ್ವಾಭಿಮಾನ, ಗೌರವ ಆಗಿರ್ಬೋದು, ಹೆಸರಾಗಿರ್ಬೋದು, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಆಗಿರ್ಬೋದು, ಇದೆಲ್ಲವೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಹಣಕಾಸಿನ ಸಪೋರ್ಟ್ ನೋಡಿ, ನಿಮಗೆ ನಿಮ್ಮ ಹಿರಿಯರ ಮುಖಾಂತರ ಆಗಿರ್ಬೋದು, ನಿಮಗೆ ನಿಮ್ಮ ನಿಂತ ವ್ಯವಹಾರಗಳನ್ನ ಮುಂದೂಡಕ್ಕೆ ಸಹಕಾರ, ಸಹಾಯ, ಇದೆಲ್ಲವೂ ಕೂಡ ಈ ಬರುವಂತಹ ತಿಂಗಳಿಂದ ಸಿಗಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಪರಿವರ್ತನೀಯ ತಿಂಗಳಾಗಿರುತ್ತೆ ಧನುಸು ರಾಶಿ, ಧನುಸು ಲಗ್ನದವರಿಗೆ. ಜೊತೆಗೆ ನೋಡಿ, ನಿಮಗೆ ಮಂಗಳ ಅಷ್ಟಮದಿಂದ ವಕ್ರಿಯಾಗಿ ಸಂಚಾರ ಆಗ್ತದಾನೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಹಳೆ ಸಮಸ್ಯೆಗಳಾಗಿರ್ಬೋದು, ಹಳೆ ವಿಚಾರಗಳಾಗಿರ್ಬೋದು, ಅವೆಲ್ಲಗಳು ಕೂಡ ಮತ್ತೆ ಉಲ್ಬಣಗಳಾಗತ್ತೆ. ಆದ್ರೆ ಪರಿಹಾರದ ಹಂತದ ಕಡೆಗೆ ಹೋಗುತ್ತೆ. ಮಂಗಳ ವಕ್ರಿಯ ಆದಾಗ ನಿಮಗೆ ಯಾವ್ದಾದ್ರು ಭೂಮಿ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಆ ಡಿಸ್ಪ್ಯೂಟ್ಸ್ ಅನ್ನ ಬಗೆಹರಿಸಿಕೊಳ್ಳುವಂತ ಅವಕಾಶ, ಯೋಗಗಳನ್ನು ಕೂಡ ನೋಡುವಂತದ್ದಾಗಿರುತ್ತೆ. ಯಾವುದೋ ಒಂದು ದೊಡ್ಡ ಕೋರ್ಟ್ ಕಚೇರಿ ವಿವಾದ ಆಗಿರ್ಬೋದು, ವಾದ ಬಗೆಹರಿದೇ ಇಲ್ಲ ಅನ್ನುವಂತ ಯೋಚನೆ ಇರ್ತದೆ. ಆದ್ರೆ ಸಡನ್ ಆಗಿ ಅದನ್ನು ಒಂದು ನಿಷ್ಕರ್ಷಕ್ಕಾಗಿರ್ಬೋದು, ಒಂದು ಡಿಸ್ಪ್ಯೂಟ್ಸ್ ನ ಕ್ಲೋಸ್ ಮಾಡುವಂತ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗಬೇಕಾಗಿದ್ದು ಚಿಕ್ಕ ಪ್ರಮಾಣದಲ್ಲಿ ಖರ್ಚಾಗಿ ಕ್ಲೋಸ್ ಆಗುವಂತ ಯೋಗ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟ ಗಮನ ಕೊಡಬೇಕಾಗತ್ತೆ. ಬರುವಂತಹ ತಿಂಗಳಲ್ಲಿ ಮಂಗಳ ವಕ್ರಿ ಆಗ್ತಿರೋದ್ರಿಂದ ಡೈಜೆಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ರಕ್ತ ಸಂಚಾರದಲ್ಲಿ ಆಗುವಂತ ತೊಂದರೆ, ತಾಪತ್ರಗಳಾಗಿರ್ಬೋದು, ಹೈ BP ಇಶ್ಯೂಸ್ ಅನ್ನ ನೋಡುವಂತ ಸಾಧ್ಯತೆಗಳಿರುತ್ತೆ. ರಕ್ತದಲ್ಲಿ ಬದಲಾವಣೆ, ಸ್ವಲ್ಪ ಪಿತ್ತ ಪ್ರಕೋಪ ಜಾಸ್ತಿ ಆಗೋದು, ನರಗಳ ಸಮಸ್ಯೆ, ದೃಷ್ಟಿದೋಷ, ಇವೆಲ್ಲವೂ ಕೂಡ ಸಮಸ್ಯೆಗಳಿರುತ್ತೆ. ಆದರೆ ಅದಕ್ಕೆ ತಕ್ಕ ಪರಿಹಾರ ಆಗಿರ್ಬೋದು, ಟ್ರೀಟ್ಮೆಂಟ್ ಕೂಡ ನಿಮಗೆ ಫಲಕಾರಿ ಆಗೋದಿರುತ್ತೆ. ಆದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ತುಂಬಾ ದೊಡ್ಡ ಸಮಸ್ಯೆಗಳನ್ನ ನೋಡ್ಬೋದು. ಯಾಕಂದ್ರೆ ಮಂಗಳ ವಕ್ರಿ ಇದ್ದಾಗ ತೀವ್ರತೆ ಜಾಸ್ತಿ ಇರುತ್ತೆ, ರೋಗದ ತೀವ್ರತೆ ಆಗಿರ್ಬೋದು, ಅದ್ರ ಇಂಟೆನ್ಸಿಟಿ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಗಮನ ಕೊಡಬೇಕು. ಜೊತೆಗೆ ನೋಡಿ, ಗುರು ನಿಮ್ಮ ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ರಿಂದ
ವೃತ್ತಿ ಉದ್ಯೋಗದಲ್ಲಿ ಒಂದು ಪರಿವರ್ತನೆ ಬದಲಾವಣೆಗಳನ್ನ ನೋಡುವಂತದ್ದಾಗಿರುತ್ತೆ. ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರು ಇರ್ತಾರೋ ಅವರಿಗೆ 2 ವಾರಗಳ ಕಾಲದ ನಂತರ ಸ್ಥಳ ಬದಲಾವಣೆಗಳಾಗಿರ್ಬೋದು, ದೂರದ ಪ್ರಯಾಣ ಮಾಡುವಂತದ್ದಾಗಿರ್ಬೋದು, ಟ್ರಾನ್ಸ್ಫರ್ಸ್ ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಇರುವಂತಹ ಯಾರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರ್ತಾರೋ ಅವರಿಗೆ ಹೊಸ ಅವಕಾಶಗಳಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಡಿಪಾರ್ಟ್ಮೆಂಟ್‌ಗೆ ಮೂವ್‌ಮೆಂಟ್ ಮಾಡೋದಾಗಿರ್ಬೋದು, ಕೆಲಸ ಕಾರ್ಯಗಳನ್ನ ಹೆಚ್ಚಿಗೆ ಜವಾಬ್ದಾರಿಯನ್ನು ತಗೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ಬರುವಂತಹ ತಿಂಗಳಿರುತ್ತೆ. ಜೊತೆಗೆ ಶನೈಶ್ವರ ನಿಮ್ಗೆ ತೃತೀಯ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಥಾನದಲ್ಲಿದ್ದಾನೆ. ಕರೆಕ್ಟ್ ಆಗಿ ನ್ಯಾಯ ನೀತಿ ಧರ್ಮ ಆಗಿರ್ಬೋದು, ಕರೆಕ್ಟ್ ಆಗಿ ನೀವು ಅದನ್ನ ಫಾಲೋ ಮಾಡಬೇಕು. ಡಿಸಿಪ್ಲಿನ್ಡ್ ಆಗಿರ್ಬೇಕು. ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರೋ ಅಷ್ಟು ನಿಮಗೆ ಕೆಲಸ ಕಾರ್ಯಗಳಾಗತ್ತೆ. ಮತ್ತೆ ದೂರದ ಪ್ರಯಾಣಗಳನ್ನ ಮಾಡುವಂತ ಅವಕಾಶ ಯೋಗಗಳು ಕೂಡ ಇದೆ. ನಿಮ್ಮ ಒಂದು ದೇವತಾ ಕ್ಷೇತ್ರಕ್ಕೆ ಹೋಗೋದಾಗಿರ್ಬೋದು, ಕುಟುಂಬದ ಜೊತೆಗೆ ಓಡಾಟ ಮಾಡೋದಾಗಿರ್ಬೋದು, ಮಿತ್ರರ ಜೊತೆಗೆ ಓಡಾಟ ಮಾಡುವಂತಹ ಅವಕಾಶ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮತ್ತೆ ಜೊತೆಗೆ ನೋಡಿ ನಿಮ್ಮ ಹೆಸರು ಕೀರ್ತಿ ಗೌರವ ಹಂತದಲ್ಲಿ ಬರುವಂತಹ ತಿಂಗಳಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ಹಿಂದಿನ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಗೌರವ ಸಿಗ್ತಾ ಇಲ್ಲ, ನೀವು ಅನ್ಕೊಂಡಂತ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಸಕ್ಸಸ್ ರೇಟ್ ಕಮ್ಮಿ ಇತ್ತಂದ್ರೆ ಈ ಬರುವಂತಹ ತಿಂಗಳಲ್ಲಿ ಹಂತವಾಗಿ ಆದ್ರೆ ಸ್ವಲ್ಪ ಓಡಾಟ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಂತದಲ್ಲಿ ಹೆಸರು ಕೀರ್ತಿ ಗೌರವ ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ ಅಂತ ಏನಿರುತ್ತಲ್ಲ ಅದಕ್ಕೆ ಹೆಚ್ಚಿನ ಒಂದು ಸಮಯ ಕೊಡಬೇಕಾಗತ್ತೆ. ಕೆಲಸ ಕಾರ್ಯಗಳು ತುಂಬಾ ಲೇಟ್ ನೈಟ್ ವರೆಗೂ ಮಾಡಬೇಕಾದಂತ ಅನಿವಾರ್ಯತೆ, ಆಕಸ್ಮಿಕ ದೂರದ ಓಡಾಟಗಳಾಗಿರ್ಬೋದು, ಅಧಿಕ ಶ್ರಮವನ್ನ ಆಗುವಂತದ್ದಾಗಿರ್ಬೋದು. ಆದ್ರೆ ಸಮಸ್ಯೆಗಳಂತೂ ಬಗೆಹರುವಂತಹ ಅವಕಾಶಗಳು ಯೋಗಗಳು ಕೂಡ ಇದೆ. ಬುಧ ನೋಡಿ ನಿಮಗೆ ವ್ಯಾಪಾರ ವ್ಯವಹಾರ ಸಂಬಂಧ ಪಾರ್ಟ್ನರ್ಶಿಪ್ ಹೊಸ ವೆಂಚರ್ಸ್ ಮಾಡ್ಕೊಳ್ಳಕ್ಕೆ ಅವಕಾಶಗಳನ್ನ ಒದಗಿ ಬರುವಂತದ್ದಾಗಿರುತ್ತೆ. ಯಾರೋ ನೀವು ಮಾಡಿದಂತ ಕೆಲಸ ಕಾರ್ಯಕ್ಕೆ ನಿಮಗೆ ದುಡ್ಡಿನ ಹೂಡಿಕೆ ಆಗಿರ್ಬೋದು, ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಬ್ಯಾಂಕ್ಗಳಿಂದ ಅನುಕೂಲಗಳಾಗುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನೀವು ನಿರೀಕ್ಷೆ ಮಾಡುವಂತಹ ಅವಕಾಶಗಳಿದೆ. ಜೊತೆಗೆ ಯಾರಿಗೆ ಮದುವೆ ವಿಚಾರ ಸಂಬಂಧಗಳಲ್ಲಿ ವೈಮನಸ್ಸು ಮನಸ್ತಾಪಗಳಿದ್ರೆ ಅವನ್ನೂ ಕೂಡ ನೀವು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಿದಂತಹ ನಷ್ಟವೆಲ್ಲ ಸರಿ ಮಾಡ್ಕೊಳ್ಳೋದಾಗಿರೋದು, ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ತುಂಬಾ ಉತ್ತಮವಾದಂತಹ ಅವಕಾಶ ಯೋಗಗಳಿರುತ್ತೆ. ಆದ್ರೆ ಹಠ ಮತ್ತೆ ಜಿದ್ದಿಗೆ ಬಿದ್ರೆ ಯಾವುದೇ ಒಂದು ವೈಮನಸ್ಸು ಮನಸ್ತಾಪಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಯಾಕಂದ್ರೆ ಬುಧನು ಕೂಡ ತನ್ನ ಸ್ವಂತ ನಕ್ಷತ್ರದ ಮೇಲೆ ಸಂಚಾರ ಆಗ್ತದೆ. ಎದುರಿನ ವ್ಯಕ್ತಿನೂ ತುಂಬಾ ಹಠವಾದಿಯಾಗಿರ್ತಾನೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸೊ ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತಹ ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ಮಂಗಳ ಗ್ರಹದ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರವನ್ನ ದಾನ ಮಾಡಿ, ತೊಗರಿ ಕಾಳನ್ನ ದಾನ ಮಾಡಿ. ಸುಬ್ರಹ್ಮಣ್ಯನಿಗೆ ನೀವು ಮಾಡ್ಬೇಕಾದ್ರೆ ಜಲಾಭಿಷೇಕ ಆಗಿರ್ಬೋದು, ಕ್ಷೀರಾಭಿಷೇಕವನ್ನ ಮಾಡಿಸಿ. ನಿಮಗೆ ಆಗುವಂತ ಅನಾನುಕೂಲತೆ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಡಿಸ್ಪ್ಯೂಟ್ಸ್ ಎಲ್ಲ ಹಾಗೆ ಶಮನ ಆಗತ್ತೆ. ಜೊತೆಗೆ ಪ್ರತಿ ಶನಿವಾರ ಮಂಗಳವಾರ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡಿ. ಅದರಿಂದ ನಿಮಗೆ ತುಂಬಾನೇ ಅದ್ಭುತವಾದಂತಹ ಫಲ ಸಿಗುತ್ತೆ. ಪೈಪೋಟಿ ಕಾಂಪಿಟೇಷನ್ ನಲ್ಲಿ ಜಯ ಸಾಧನೆ ಮಾಡೋದು, ಲೀಗಲ್ ವಿಚಾರದಲ್ಲಿ ಜಯವನ್ನ ಕಾಣ್ತೀರಾ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನವನ್ನ ಧಾರಣ ಮಾಡಿ, ಕನಕ ಪುಷ್ಪರಾಗವನ್ನ. ತುಂಬಾ ಉತ್ತಮವಾದಂತಹ ಫಲ. ನಿಮ್ಮ ಆರೋಗ್ಯ ಆಗಿರ್ಬೋದು, ಕುಟುಂಬದ ಸಪೋರ್ಟ್ ಆಗಿರ್ಬೋದು, ಕಾಂಪಿಟೇಷನ್ ನಲ್ಲಿ ನಿಮಗೆ ಅನುಕೂಲ ಆಗುವಂತ ಯೋಗಗಳು ಕೂಡ ಇದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.